ಬಿಜೆಪಿ ಅವರು ಇದೇ ಮಂಜುನಾಥ್ ಅವರಿಂದ ಒಂದು ಸ್ಟೇಟ್ಮೆಂಟ್ ಇಲ್ಲ. ಮಾಗಡಿಯಿಂದ ಓಟ್ 25,000 ಲೀಡ್ ಕೊಟ್ಟವ್ರೆ ಜನ ಅವರಿಗೆ. ಮಂಜುನಾಥ್ ಅವರಿಗೆ ಕುಣಿಲ್ ಅವರು 25,000 ಲೀಡ್ ಕೊಟ್ಟವ್ರೆ. ಮಂಜುನಾಥ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇಲ್ಲ ಅಲ್ಲಿ. ನಡಿಯಪ್ಪ ಬನ್ರಿ ನಾವು ಹೋಗೋಣ ಮಾತಾಡೋಣ ಅಂತಕ್ಕಂಥದ್ದನ್ನ ಅಥವಾ ಭೇಟಿ ಮಾಡಿಲ್ಲ ಎಕ್ಸ್ಪ್ರೆಸ್ ಚಾನಲ್ ಆಗ್ಬೇಕು ಅಂತಕ್ಕಂಥದ್ದನ್ನ ಅದನ್ನ ಅದ್ರ ಬಗ್ಗೆ ಹೋರಾಟ ಮಾಡ್ಲಿ. ಕುಮಾರಸ್ವಾಮಿ ಅಲ್ಲಿ ಪಾದಯಾತ್ರೆ ಮಾಡ್ಲಿ. ಒಂದ್ಸರಿ ನನ್ನ ಮೇಲೆ ಪಾದಯಾತ್ರೆ ಮಾಡಿದ್ರು, ಮಚ್ಚೆ ಮೇಲೆಯಿಂದ ನೀರು ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ರಾಮನಗರ ಪಾದಯಾತ್ರೆ ಮಾಡಿದ್ರು. ಅದು ಇರ್ಬೇಕು ನಿಮ್ಮ ಹತ್ರ ವಿಡಿಯೋಗಳವೆ. ಈಗ ಅದನ್ನ ಮಾಡ್ಲಿ. ಅಲ್ಲಿ ಬರ್ನಿಂಗ್ ಇಶ್ಯೂ ನಮ್ಮ ತಾಲೂಕಲ್ಲಿ ನಾವು ಇವತ್ತು 2,000 ಅಡಿ ಹೋಗಿದೆ ನೀರು ಒಳಗಡೆ ಡೆಪ್ತು. ಇವತ್ತು ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿ ಆಮೇಲೆ ಅಲ್ಲೂ ಒಂದು ನೆನೆ ಪ್ರೆಸ್ ಮೀಟ್ ಅಲ್ಲಿ ಹೇಳವ್ರೆ ಅದನ್ನ ಗ್ರೇಟರ್ ಬೆಂಗಳೂರಿಗೆ ತಗೊಂಡು ಹೋಗ್ಬೇಕು ನೀರ್ನ ಅಂತಕ್ಕಂಥ. ಗ್ರೇಟರ್ ಬೆಂಗಳೂರಿಗೆ ಆಗ್ಲೇ ಕಾವೇರಿ ನೀರು ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಆರೋಳಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಕಾವೇರಿ ನೀರನ್ನ ಗ್ರೇಟರ್ ಬೆಂಗಳೂರು ಜಾಗಕ್ಕೆ ಕೊಡ್ತಕ್ಕಂಥದ್ದು ತೀರ್ಮಾನ ಆಗ್ಲೇ ಅದು ತೀರ್ಮಾನ ಆಗ್ಬಿಡೈತೆ. ಅಲ್ಲಿ ಯಾರ ಕೈಲ ಹೇಳ್ಸೋದು ಗ್ರೇಟರ್ ಬೆಂಗಳೂರು ತಗೊಂಡು ಹೋಗ್ಬಿಡ್ತಾರೆ, ರಾಮನಗರಕ್ಕೆ ತಗೊಂಡು ಹೋಗ್ಬಿಡ್ತಾರೆ ಅಂತ. ರಾಮನಗರಕ್ಕಲ್ಲ, ಹಿಂದೆ ಏನ್ ಅಲೋಕೇಶನ್ ಆಗಿತ್ತು ಮಾಗಡಿಗೆ 0.6 TMC ಅದನ್ನ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಕುಣಿಗಲ್ಗೆ 3 TMC ಆಗಿತ್ತು ಅದನ್ನ ಕೊಡಿ ಅಂತ. ಅದನ್ನ ನಾವು ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ಕೊಂಡು ತಗೊಂಡೋಗ್ತೀವಿ ಅಂತಂದ್ರೆ ಅಲ್ಲಿ ಬಿಜೆಪಿ ಅವ್ರನ್ನ ದಳದವ್ರನ್ನ ಎತ್ಕಟ್ಟಿ ಅಲ್ಲಿ ಹೋರಾಟ. ಅಲ್ಲಿ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಒಂದ್ ದಿವಸ ಹೋಗಿ ಮಾಗಡಿಗೆ ಬಂದು ನಾನು ಇದೀನಿ ಅಂತ ಯಾರಿಗೂ ಧೈರ್ಯ ಕೊಡ್ಲಿಲ್ಲ. ಕುಣಿಗಲ್ಗೆ ಬಂದು ಒಂದು ಆತ್ಮಸ್ಥೈರ್ಯ ತುಂಬಲಿಲ್ಲ. 2 ಕಡೆ 25,000 ಲೀಡ್ ಮಂಜುನಾಥ್ ಅವ್ರಿಗೆ. ಒಂದ್ ದಿವಸ ಮಂಜುನಾಥ್ ಅವ್ರು ಬಂದು ಇಲ್ಲಪ್ಪ ನಾನು ಇದೀನಿ, ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಬಂದ್ಬಿಡ್ತದೆ ಅಂದ್ಬಿಟ್ಟು ಬಿಡದಿ ಬಂದ್ಬಿಟ್ಟವ್ರು. ಇವಾಗ ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಂಜುನಾಥ್ ಅವ್ರಿಗೆ ಮಾಡ್ತೀನಿ ಇದೇ ಪಾದಯಾತ್ರೆಯನ್ನ ಮುಂದಿನ ದಿನದಲ್ಲಿ ಅಲ್ಲೂ ಮಾಡಿ. ನಿಮ್ಮ ಹಿಂದೆ ನಾವು ಇರ್ತೀವಿ. ನಿಮ್ಮ ನಾಯಕರುಗಳನ್ನ, ನಿಮ್ಮ ಶಾಸಕರುಗಳೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾರಲ್ಲ ಅವ್ರನ್ನ ಮನವೊಲಿಸಿ ನಮ್ಮನ್ನ ಬದುಕೋದಕ್ಕೆ, ಮಾಗಡಿ ಕುಣಿಗಲ್ ಜನ ಬದುಕೋದಕ್ಕೆ, ಕುಡಿಯೋ ನೀರಿಗೋಸ್ಕರ ದಯಮಾಡಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕುಮಾರಸ್ವಾಮಿ ಅವರಲ್ಲಿ, ಮಂಜುನಾಥ್ ಅವರಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಥ್ಯಾಂಕ್ ಯು.